ಐತಿಹಾಸಿಕ ಹಿನ್ನೆಲೆಯುಳ್ಳ ಕಾರ್ಕಳ ಸರ್ಕಾರಿ ಆಸ್ಪತ್ರೆ ಬಳಿಯ ಕೋಟೆಕಣಿ ಪರಿಸರದಲ್ಲಿ ಶನಿವಾರ ಕಟ್ಟಡ ನಿರ್ಮಾಣ ಕಾಮಗಾರಿಗೆಂದು ಹಿಟಾಚಿಯಲ್ಲಿ ಮಣ್ಣು ಅಗೆಯುತ್ತಿದ್ದಾಗ ಫಿರಂಗಿ ಮಾದರಿಯ ಕಲ್ಲುಗುಂಡುಗಳು ಪತ್ತೆಯಾಗಿವೆ. ಉದ್ಯಮಿಯೊಬ್ಬರು ಖರೀದಿಸಿದ್ದ ಈ ಜಾಗದಲ್ಲಿ ಕಟ್ಟಡ ನಿರ್ಮಾಣಕ್ಕಾಗಿ ಭೂಮಿಯನ್ನು ಅಗೆಯುತ್ತಿದ್ದಾಗ ಸುಮಾರು 15 ಅಡಿ ಆಳದಲ್ಲಿ ವೃತ್ತಾಕಾರದ 100 ಕಲ್ಲುಗುಂಡುಗಳು ಪತ್ತೆಯಾಗಿವೆ. ಸ್ಥಳಕ್ಕೆ ಕಾರ್ಕಳ ಪ್ರಭಾರ ತಹಶೀಲ್ದಾರ್ ಪುರಂದರ ಎಸ್ ಹಾಗೂ ಪುರಾತತ್ವ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಉತ್ಖನನದಿಂದ ಸಿಕ್ಕಿರುವ ಕಲ್ಲುಗುಂಡುಗಳನ್ನು ಪುರಾತತ್ವ ಇಲಾಖೆಗೆ ಒಪ್ಪಿಸಲಾಗಿದೆ. ಇತಿಹಾಸಕಾರರ ಪ್ರಕಾರ ಕೆಳದಿಯ ಶಿವಪ್ಪನಾಯಕನ ಆಳ್ವಿಕೆಯಲ್ಲಿ ಇಲ್ಲಿ ಕೋಟೆ ನಿರ್ಮಿಸಲಾಗಿತ್ತು. ಬಳಿಕ ಟಿಪ್ಪು ಶಿವಪ್ಪನಾಯಕನ ಕೋಟೆಗೆ ದಾಳಿ ನಡೆಸಿದ್ದ ಎನ್ನುವುದು ಇತಿಹಾಸಕಾರರ ಅಭಿಪ್ರಾಯವಾಗಿದೆ. ವೈರಿಗಳ ವಿರುದ್ಧ ಫಿರಂಗಿ ದಾಳಿಗೆ ಈ ಕಲ್ಲುಗುಂಡುಗಳನ್ನು ಬಳಸಿಕೊಂಡಿರುವ ಸಾಧ್ಯತೆ ಇದೆ ಎಂಬುದಾಗಿ ಇತಿಹಾಸಕಾರರು ಉಲ್ಲೇಖಿಸಿದ್ದಾರೆ. ವೈರಿಗಳಿಂದ ರಕ್ಷಿಸಿಕೊಳ್ಳಲು ಕೋಟೆಯ ಸುತ್ತಲೂ ಕಂದಕ ನಿರ್ಮಿಸಿದ್ದರಿಂದ ಈ ಸ್ಥಳಕ್ಕೆ ಕೋಟೆಕಣಿ ಎಂದೇ ಹೆಸರು ಬಂದಿತ್ತು. ಅಲ್ಲದೆ ಇದೇ ಹೆಸರು ಇಂದಿಗೂ ಚಾಲ್ತಿಯಲ್ಲಿದೆ. ಸಾವಿರಾರು ಕಲ್ಲುಗಳು ಕಾಣಿಸ್ತಾ ಇದೆ. ಇದರಲ್ಲಿ ಬೇರೆ ಬೇರೆ ಆಕೃತಿಗಳು ಇದರಲ್ಲೆಲ್ಲ ಇದೆ. ಅದರಿಂದ ಇದು ಏನು ವಿಶೇಷ ಅನ್ನೋದ್ರ ಬಗ್ಗೆ ಸ್ವಲ್ಪ ಕುತೂಹಲ ಇದೆ. ನೋಡ ಮುಂದೆ ಇದು ಏನು ಮಾಡ್ಬೋದು ಅಂತ. ಬೇರೆ ಬೇರೆ ಆಕೃತಿಯ ಕಲ್ಲುಗಳು, ಸಣ್ಣ ಕಲ್ಲಿನ ಹಿಡಿದು ದೊಡ್ಡ ಕಲ್ಲುವರೆಗೆ ಬೇರೆ ಬೇರೆ ಆಕೃತಿಯ ಕಲ್ಲುಗಳಿದೆ. ಈಗಾಗಲೇ ಜನರು ಅದನ್ನು ಐತಿಹಾಸಿಕ ಪ್ರಸಿದ್ಧ ಇದು ಕೋಟೆಕಣಿ ಅಂತ ಹೇಳ್ತಾರೆ. ಅದರಿಂದ ಏನಾದರೂ ಒಂದು ಹಿಂದಿನ ಕಾಲದ ಪುರಾವೆಗಳು ಇರ್ಬೋದು ಅಂತ ನನ್ನ ಅನಿಸಿಕೆ. ಇದು ಮದ್ದುಗುಂಡಿನ ಕಲ್ಲಿನಾಗಿ ಕಾಣ್ತಾ ಇದೆ. ಇದು ಕಾರ್ಕಳ ಐತಿಹಾಸಿಕ ಪುರಾತನ ಕೋಟೆಕಣಿಯ ಜಾಗ. ಇದು ಇಲ್ಲಿ ಕಟ್ಟಡ ನಿರ್ಮಾಣಕ್ಕೆ ಜಾಗ ಆಗಿರುವಾಗ ಈ ಫಿರಂಗಿಯ ಮದ್ದುಗುಂಡಿನ ರೀತಿಯ ಕಲ್ಲುಗಳು ಕಾಣಿಸ್ತಾ ಇದೆ. ನಾವಲ್ಲಿ ಗೋಡೆಯಲ್ಲಿ ನೋಡ್ಬೋದು. ಸಾವಿರಾರು ಕಲ್ಲುಗಳು ಕಾಣಿಸ್ತಾ ಇದೆ. ಇದರಲ್ಲಿ ಬೇರೆ ಬೇರೆ ಆಕೃತಿಗಳು ಇದರಲ್ಲೆಲ್ಲ ಇದೆ. ಅದರಿಂದ ಇದು ಏನು ವಿಶೇಷ ಅನ್ನೋದ್ರ ಬಗ್ಗೆ ಸ್ವಲ್ಪ ಕುತೂಹಲ ಇದೆ. ನೋಡ ಮುಂದೆ ಇದು